ಫ್ರೆಂಡ್ಸ್, ವೆಲ್ಕಮ್ ಟು ವಿ3 ಬ್ಲಾಗ್ಸ್ ಆ್ಯಂಡ್ ರೆಸಿಪೀಸ್. ಫ್ರೆಂಡ್ಸ್, ನಿನ್ನೆ ನಾನು ಊರಿಗೆ ಕುಂದಾಪುರಕ್ಕೆ ಹೋಗಿದ್ದೆ. ಹಾಗಾಗಿ ಬರುವಾಗ ಏಡಿ ತಗೊಂಡು ಬಂದಿದ್ವಿ. ಇಲ್ಲಿ ನೋಡಿ, ಜೀವ ಇದ್ದಿದೆ. ನಿನ್ನೆ ಜೀವ ಇದು ಉಂಟು. ನಾನು ಇದನ್ನು ಫ್ರೀಝರಲ್ಲಿ ಇಟ್ಟಿದ್ದೀನಿ ರಾತ್ರಿಗೆ. ನೀವೆಲ್ಲಾದರೂ ಜೀವ ಇರುವಂತಹ ಏಡಿ ತಗೊಂಡು ಬಂದರೆ ಅದನ್ನು ನೀವು ಒಂದು ಅರ್ಧ ಗಂಟೆ ಫ್ರೀಝರಲ್ಲಿ ಇಡಿ. ಆವಾಗ ಅದು ಸತ್ತೋಗುತ್ತೆ. ಯಾಕಂದರೆ ಈ ನಮ್ಮ ಮನೆಯಲ್ಲೆಲ್ಲ ಎಲ್ಲರೂ ಮಾಡ್ತಾರೆ, ಜೀವಂತ ಏಡಿನ ಕಟ್ ಮಾಡ್ತಾರೆ. ಬಟ್ ನನಗೆ ಭಯ, ಹಾಗಾಗಿ ಇದನ್ನು ಫ್ರೀಝರಲ್ಲಿ ಇಟ್ಟಿದ್ದೆ. ಇವಾಗ ಇದು ಏನು ಜೀವ ಇಲ್ಲ, ಜೀವ ಹೋಗಿದೆ ಇಲ್ಲಿ ನೋಡಿ. ಬಟ್ ಫ್ರೆಶ್ ಇದೆ. ನಿನ್ನೆ ಫುಲ್ಲು ಇದು ಜೀವ ಇತ್ತು. ಕವರ್ನೆಲ್ಲ ಹೋಲ್ ಮಾಡ್ತಾ ಇತ್ತು ನಿನ್ನೆ ತರುವಾಗ, ಅಷ್ಟು ಜೀವ ಇತ್ತು. ಇವತ್ತು ನಾನು ನಿಮಗೆ ಇದರದ್ದು ಏಡಿ ಮಸಾಲ ಮಾಡಿ ತೋರಿಸ್ತೀನಿ. ಇದು ಹೊಳೆಯಲ್ಲಿ ಸಿಕ್ಕಂತಹ ಜೀವಂತ ಏಡಿ ಇದು. ಇದನ್ನು ನಾನು ಮಸಾಲ ಮಾಡಿ ತೋರಿಸ್ತೀನಿ. ತುಂಬ ಟೇಸ್ಟ್ ಆಗುತ್ತೆ. ಹೇಗೆ ಮಾಡೋದಂತೇಳಿ ತೋರಿಸ್ತೀನಿ. ಇಲ್ಲಿ ನೋಡಿ, ಇದ್ರದ್ದು ನೋಡಿ, ಕಾಲೆಲ್ಲ ಕಟ್ಟಾಕಿ ಇಡ್ತಾರೆ ಈ ಥರ. ಇದನ್ನೆಲ್ಲ ಇವಾಗ ಕಟ್ ಮಾಡಿ ಕ್ಲೀನ್ ಮಾಡಬೇಕು. ಇವಾಗ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ಏಡಿನ ಹಾಕೋಣ. ಇದು ಚೆನ್ನಾಗಿ ಬೇಯಬೇಕು. ಇದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕ್ತಾ ಇದ್ದೀನಿ. ಇವಾಗ ಮಸಾಲ ಫ್ರೈ ಮಾಡ್ಕೊಳ್ಳೋಣ. ಒಂದು 10-12 ಬ್ಯಾಡಗಿ ಮೆಣಸನ್ನು ಇಲ್ಲಿ ನಾನು ಹುರ್ಕೊಳ್ತಾ ಇದ್ದೀನಿ. ಇವಾಗ ಇದು ಫ್ರೈ ಆಗಿದೆ. ಇದನ್ನು ತೆಗಿತಾ ಇದ್ದೀನಿ. ಇವಾಗ 2-3 ಚಮಚ ಕೊತ್ತಂಬರಿನ ಹಾಕ್ತಾ ಇದ್ದೀನಿ. ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಇವಾಗ ಕೊತ್ತಂಬರಿ ಫ್ರೈ ಆಗಿದೆ. ಇದನ್ನು ತೆಕ್ಕೊಳ್ಳೋಣ. ಇವಾಗ ಒಂದು 10 ಗೋಡಂಬಿನ ಹುರ್ಕೊಳ್ಳೋಣ. ಗೋಡಂಬಿ ಫ್ರೈ ಆಗಿದೆ. ಇದನ್ನು ತೆಕ್ಕೊಳ್ಳೋಣ. ಇವಾಗ ಇದಕ್ಕೆ 1 ಚಮಚದಷ್ಟು ಕಾಳು ಮೆಣಸನ್ನು ಹಾಕಿ ಫ್ರೈ ಮಾಡ್ತಾ ಇದ್ದೀನಿ. ಇವಾಗ ಒಂದು ಅರ್ಧ ಚಮಚ ಮೆಂತ್ಯನ ಹಾಕ್ತಾ ಇದ್ದೀನಿ. ಇದನ್ನೆರಡನ್ನು ಒಟ್ಟಿಗೆ ಫ್ರೈ ಮಾಡೋಣ. ಇವಾಗ ಫ್ರೈ ಆಗಿದೆ. ಇದನ್ನು ತೆಗೆಯೋಣ. ಇವಾಗ ಇದಕ್ಕೆ 1 ಸ್ಪೂನ್ ಅಷ್ಟು ಜೀರಿಗೆ ಹಾಕಿ ಹುರ್ಕೊಳ್ತಾ ಇದ್ದೀನಿ. ಇದರ ಜೊತೆನೆ ಸಣ್ಣ ಚಕ್ಕೆ ಹಾಕ್ತಾ ಇದ್ದೀನಿ. ಎರಡನ್ನು ಜೊತೆಗೆ ಫ್ರೈ ಮಾಡ್ಕೊಳ್ತಿದ್ದೀನಿ. ಇವಾಗ ನೋಡಿ, ಮಸಾಲಕ್ಕೆ ಒಂದು 10-12 ಬ್ಯಾಡಗಿ ಮೆಣಸು, ಒಂದು 10 ಗೋಡಂಬಿ, ಒಂದು 2-3 ಚಮಚ ಕೊತ್ತಂಬರಿ, ಹಾಗೆ ಜೀರಿಗೆ 1 ಚಮಚ, ಚಕ್ಕೆ ಒಂದು 2 ಪೀಸು, ಹಾಗೆ ಕಾಳು ಮೆಣಸು 1 ಚಮಚ, ಅರ್ಧ ಚಮಚ ಮೆಂತ್ಯ, ಆಮೇಲೆ ಸಣ್ಣ ಹುಣಸೆ ಹಣ್ಣನ್ನು ತಗೊಳ್ಬೇಕು. ಹಾಗೆ ಒಂದು 3-4 ಎಸಳು ಬೆಳ್ಳುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಕರಿಬೇವನ್ನು ಹಾಕ್ಕೊಳ್ಬೇಕು. ಇದನ್ನ ಇವಾಗ ಗ್ರೈಂಡ್ ಮಾಡ್ಕೊಳ್ಬೇಕು. ಸ್ವಲ್ಪ ನೀರು ಹಾಕಿ ಗ್ರೈಂಡ್ ಮಾಡೋಣ. ಇದಕ್ಕೆ ಇವಾಗ ಸ್ವಲ್ಪ ನೀರು ಹಾಕ್ಕೊಳ್ಬೇಕು. ಗ್ರೈಂಡ್ ಮಾಡೋಣ. ಇವಾಗ ಏಡಿ ಚೆನ್ನಾಗಿ ಬೆಂದಿದೆ. ಇದನ್ನ ಇವಾಗ ಸೈಡಲ್ಲಿ ಎತ್ತಿಡೋಣ. ಇನ್ನೊಂದು ಪಾತ್ರನ ತಗೊಳ್ಬೇಕು. ಇವಾಗ ಗ್ಯಾಸ್ ಮೇಲೆ ಒಂದು ಪಾತ್ರನ ಇಟ್ಕೊಂಡು 2-3 ಚಮಚ ಆಗೋಷ್ಟು ತುಪ್ಪನ ಹಾಕಬೇಕು. ಗೀ ರೋಸ್ಟ್ ಮಾಡ್ತಾ ಇರೋದಲ್ಲ, ಹಾಗಾಗಿ ತುಪ್ಪ ಒಂದು ಸ್ವಲ್ಪ ಜಾಸ್ತಿನೇ ಇರಲಿ, ಚೆನ್ನಾಗಿರುತ್ತೆ. ಇದಕ್ಕೆ ಇವಾಗ ಕರಿಬೇವು ಸೊಪ್ಪನ್ನು ಹಾಕಬೇಕು. ನಂತರ ರುಬ್ಕೊಂಡಂಥ ಈ ಮಸಾಲಾನ ಹಾಕಬೇಕು. ಸ್ವಲ್ಪ ನೀರು ಹಾಕೊಳ್ಳೋಣ. ನೀರು ಸ್ವಲ್ಪ ಹಾಕೊಳ್ಳೋಣ. ಮಸಾಲೆ ಚೆನ್ನಾಗಿ ಕುದಿಬೇಕು. ಇವಾಗ ಕ್ರ್ಯಾಬಿಗೆ ಸ್ವಲ್ಪ ಉಪ್ಪು ಹಾಕಿದ್ವಿ, ಹಾಗಾಗಿ ಸ್ವಲ್ಪ ಉಪ್ಪನ್ನು ನೋಡಿಕೊಂಡು ಹಾಕಿ. ಇದು ಇವಾಗ ಚೆನ್ನಾಗಿ ಕುದೀತಾ ಇದೆ. ಇನ್ನು ಸ್ವಲ್ಪ ಕುದಿಬೇಕು. ಮಸಾಲ ದಪ್ಪ ಆಯ್ತು ನೋಡಿ, ಕುದ್ದು ದಪ್ಪ ಆಯಿತು. ಇವಾಗ ಕ್ರ್ಯಾಬ್ನ ಹಾಕಬೇಕು.
ಸಖತ್ ಟೇಸ್ಟ್ ಆಗುತ್ತೆ. ಒಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡೋಣ. ಘಮ 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 ಅಂತ ಇದೆ, ತುಪ್ಪ ಇದೆಯಲ್ಲ, ಸ್ಮೆಲ್ ಒಳ್ಳೆ ಘಮ ಘಮ ಬರ್ತಾಯಿದೆ. ಇದು ಇವಾಗ ಚೆನ್ನಾಗಿ ಕುದಿಬೇಕು. ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪನ್ನು ಹಾಕೋಣ. ಸೂಪರಾದಂತಹ ಏಡಿ ಈ ಮಸಾಲ ರೆಡಿ ಆಯಿತು. ಸಕ್ಕತ್ತಾಗಿರುತ್ತೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ನೋಡಿ ಫ್ರೆಂಡ್ಸ್, ಕ್ರ್ಯಾಬ್ ಗೀ ರೋಸ್ಟ್ ಮಸಾಲ ಸಕ್ಕತ್ತಾಗುತ್ತೆ ಫ್ರೆಂಡ್ಸ್. ಒಮ್ಮೆ ಟ್ರೈ ಮಾಡಿ. ಹೀಗೆ ನಾನು ಹಾಕುವ ವೀಡಿಯೋಸ್ನ ನೋಡ್ತಾ ಇರಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಫಾರ್ ವಾಚಿಂಗ್.